ಗುಂಡ್ಲುಪೇಟೆ ಉಪಚುನಾವಣಾ ಕಣ ರಂಗೇರಿದೆ. ಏಪ್ರಿಲ್ 9ರಂದು ಉಪಚುನಾವಣೆ ನಡೆಯುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಅಬ್ಬರದ ಪ್ರಚಾರದಲ್ಲಿ ನಿರತವಾಗಿವೆ. ಇಂದು ಗುಂಡ್ಲುಪೇಟೆ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಮಹಾದೇವ್ ಪ್ರಸಾದ್ ಗುಂಡ್ಲುಪೇಟೆ ತಾಲೂಕಿನ ತೆರಕಣಾಂಬಿಯಲ್ಲಿ ರೋಡ್ ಶೋ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಬಿಎಸ್ವೈ ಯಾವ ಕಾರಣಕ್ಕೆ ಇಷ್ಟೊಂದು ಹಠಕ್ಕೆ ಬಿದ್ದು ಪ್ರಚಾರ ಮಾಡ್ತಿದ್ದಾರೋ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ನಾನು ನನ್ನ ಜೀವನ ಸಂಗಾತಿಯನ್ನ ಕಳೆದುಕೊಂಡಿದ್ದೇನೆ. ಪತಿ ಮಹಾದೇವ್ ಪ್ರಸಾದ್ ಇನ್ಯಾವತ್ತೂ ವಾಪಸ್ ಬರೋದಿಲ್ಲ. ಹಾಗಾಗಿ ಕ್ಷೇತ್ರದ ಜನರು ನನ್ನ ಮೇಲೆ ಅನುಕಂಪ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ತಿಳಿಸಿದ್ರು. ಅವರು ಸೋತಿದ್ದಾರೆ. ಮಹಾದೇವ್ ಪ್ರಸಾದ್ ರವರನ್ನೇ ಇಷ್ಟು ವರ್ಷ ಜನ ಆಯ್ಕೆ ಮಾಡಿದ್ದಾರೆ. ಹೀಗಾಗಿ ನಮ್ಮ ಮೇಲೆ ಅನುಕಂಪ ತೋರಿಸಿ ಅಂತ ಬಿಎಸ್ವೈ ಹೇಳ್ತಾ ಇದ್ದಾರೆ. ಸೋತವರು ಸತ್ತವರ ನಡುವೆ ಅನುಕಂಪ ಅಳತೆ ಸಾಧ್ಯವಿಲ್ಲ ಅಂತ ಗೀತಾ ಮಹಾದೇವ್ ಪ್ರಸಾದ್ ತಿಳಿಸಿದ್ರು. ನನಗೆ ಆಶ್ಚರ್ಯ, ಅವರು ಮುಖ್ಯಮಂತ್ರಿಗಳಾಗಿದ್ದವರು ಇಷ್ಟೊಂದು ಅವರು ಒಂದು ಇದಕ್ಕೆ ಬಂದು ಅವರು ಇಷ್ಟೊಂದು ಕಷ್ಟಪಡ್ತಾ ಇದ್ದಾರೆ ಅನ್ನೋದ್ರೆ ನನಗೆ ಆಶ್ಚರ್ಯ. ಏಕೆಂದರೆ ಮಹಾದೇವ್ ಪ್ರಸಾದ್ ಅವರು 25 ವರ್ಷದಿಂದ MLA ಆಗಿದ್ದವರು. ಅಭಿವೃದ್ಧಿ ಮಾಡದೇ ಇರ್ತಾರಾ? ನಮ್ಮ ಜನಗಳು ಅಸಾಧ್ಯ ಜಾಣರು, ಮುಗ್ಧರು, ಎಲ್ಲ ಬುದ್ಧಿವಂತರು. ಅವರು 5 ಬಾರಿ ಎಲೆಕ್ಟ್ ಮಾಡಿದ್ದಾರೆ ಅಂದರೆ ಇವರು ಸೇವೆ ಮಾಡಿರೋದಕ್ಕೆ ಅವ್ರ ಸೇವೆನ ಒಪ್ಕೊಂಡು ಎಲೆಕ್ಟ್ ಮಾಡಿದ್ದಾರೆ. ಸೊ ಇನ್ನು ಅವ್ರು ಯಾಕೆ ಆ ಥರ ಹೇಳ್ತಾರಪ್ಪ ನನಗೆ ಗೊತ್ತಿಲ್ಲ. ಸಿಂಪತಿ ಫ್ಯಾಕ್ಟರ್ ಅಂತ ಹೇಳಿದ್ರೆ ಸಿಂಪತಿ ವರ್ಕೌಟ್ ಆಗೋದು ನನಗೆ, ಏಕೆಂದರೆ ನನ್ನ ಜೊತೆಗಾರನ ಕಳ್ಕೊಂಡಿದ್ದೀನಿ, ನನ್ನ ಲೈಫ್ ಪಾರ್ಟ್ನರ್ ಬರಲ್ಲ. ಸೊ ಸಿಂಪತಿ ಫ್ಯಾಕ್ಟ್ರ್ ಇದ್ದರೆ ನನಗೆ, ಸಿಂಪತಿ ಫ್ಯಾಕ್ಟ್ರನ್ನು ಮೀರಿ ನನಗೆ ಮಹಾದೇವ್ ಪ್ರಸಾದ್ ಮಾಡಿರೋ ಅಭಿವೃದ್ಧಿ ಕೆಲಸಗಳೇ ಮಾತಾಡ್ತವೆ. ಸೊ ಇನ್ನು ಅಲ್ಲಿ ಅವ್ರ ಸಿಂಪತಿ ನಮ್ಮ ಸಿಂಪತಿ ಬ್ಯಾಲೆನ್ಸ್ ಮಾಡೋದು, ಲೆಕ್ಕ ಹಾಕೋದು, ತೂಗ ಹಾಕೋದು ಅದು ಬರೋದೇ ಇಲ್ಲ. ನೀವು ನನ್ನ ಜೊತೆ ಚೆಸ್ ಆಡ್ತೀರಾ, 10 ಬಾರಿ ಮ್ಯಾಚ್ ಆಡ್ತೀವಿ, 10 ಸಲನೂ ನಾನು ಗೆಲ್ತೀನಿ. ನಾನು ಪಾಪ ಶ್ರೀನಿವಾಸ್ ಒಂದು ಸಲ ಗೆಲ್ಲಿ ಅಂತ ನಿಮ್ಮನ್ನ ಗೆಲ್ಸೋಕ್ಕಾಗುತ್ತಾ? 11ನೇ ಬಾರಿ ಖಂಡಿತ ನಾನೇ ಗೆಲ್ಲೋದು. ತಿರ್ಗಾ ನಿಮಗೆ ಬಿಟ್ಕೊಡೋಕ್ಕಾಗುತ್ತೆ ಇವರೇ? ಅಷ್ಟೇ. ಅದು ಅನುಕಂಪ ಅಂತಾರಾ? ಅನುಕಂಪ ಅದು ಅರ್ಥವೇ ಬೇರೆ.